ನೋಡಿ ರಾಜಗುರು ದ್ವಾರಕನಾಥ್ ಸಂದರ್ಶನದಲ್ಲಿ ಮತ್ತಷ್ಟು ಸ್ಫೋಟಕ ವಿಚಾರಗಳಿವೆ. ಅವುಗಳ ಒಂದೊಂದೇ ಅಂಶಗಳು ನಾಳೆ ಇಡೀ ದಿನ ನಿಮ್ಮ ರಿಪಬ್ಲಿಕ್ ಕನ್ನಡದಲ್ಲಿ ಪ್ರಸಾರವಾಗಲಿದೆ. ತಪ್ಪದೆ ವೀಕ್ಷಿಸಿ. ಇನ್ನು ಹೊಸ ವರ್ಷಕ್ಕೆ ಸಾರಿಗೆ ಮತ್ತೊಂದು ಶಾಕ್ ಕೊಡೋದು ಫಿಕ್ಸ್ ಆಗ್ತಿದೆಯಾ ಅನ್ನುವಂತಹ ಪ್ರಶ್ನೆ ಎದುರಾಗ್ತಾ ಇದೆ. ಸರ್ಕಾರದ ವಿರುದ್ಧ ಸಾರಿಗೆ ಸಮರವನ್ನ ಸಾರ್ತಾ ಇದೆ. ಮುಷ್ಕರದ ಬಗ್ಗೆ ಮುಂದುವರೆದಂತಹ ಗೊಂದಲ ಒಂದು ಕಡೆ, ಸಿಎಂ ನೇತೃತ್ವದಲ್ಲಿ ನಡೆದಂತಹ ಸಭೆ ಅಂತ್ಯ ಆಗಿದೆ. ಮುಷ್ಕರ ಮುಂದೂಡುವಂತೆ ಸಚಿವರು ಮನವಿಯನ್ನ ಮಾಡಿಕೊಂಡಿದ್ದಾರೆ. 2,000 ಕೋಟಿ ಬಿಡುಗಡೆಗೆ ಕೇಳಿದ್ದೇನೆ. ಸಂಕ್ರಾಂತಿಯ ಬಳಿಕ ಸಮಸ್ಯೆ ಬಗೆಹರಿಯಲಿದೆ. ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಕೊಟ್ಟಿರುವಂತಹ ಹೇಳಿಕೆ ಇದು. ಅವರು ಸಹಜವಾಗಿ ನೌಕರರ ಪರವಾಗಿ ಅವರು ಹೋರಾಟ ಮಾಡುತ್ತಾ ಇರ್ತಕ್ಕಂಥದ್ದು ಅದು ಅವ್ರ ಮಟ್ಟಿಗೆ ಸರಿಯೇ. ಆಮೇಲೆ ನಾನು ಕೂಡ ಮುಖ್ಯಮಂತ್ರಿಗಳ ಗಮನಕ್ಕೆಲ್ಲ ತಂದಿದ್ದೀನಿ. ಮೊನ್ನೆ 2020ರಿಂದ 2023ವರೆಗೆ ನಮ್ಮ ಅವಧಿದಲ್ಲ, ಬಿಜೆಪಿ ಸರ್ಕಾರದ ಅವಧಿಯಲ್ಲಿ 11,000 ಜನಕ್ಕೆ ಸುಮಾರು 220 ಕೋಟಿ ಬಾಕಿ ಇಟ್ಟಿದ್ರು. ಅದನ್ನು ಕೂಡ ಬಿಡುಗಡೆ ಮಾಡಿ ಎಲ್ರಿಗೂ ಕೂಡ ಹಣ ತಲುಪೋ ವ್ಯವಸ್ಥೆ ಮಾಡಿದ್ದೀವಿ. ಮತ್ತು ಮುಖ್ಯಮಂತ್ರಿಗಳು 2,000 ಕೋಟಿ ರೂಪಾಯಿ ಈಗ ಬಿಡುಗಡೆ ಮಾಡಿದ್ದಾರೆ. ಅದು ಕ್ಯಾಬಿನೆಟ್ಗೆ ಸಬ್ಜೆಕ್ಟ್ ಬರ್ತಾ ಇದೆ. ಅದು ಬಂದರೆ ಒಂದಷ್ಟು ಸಮಸ್ಯೆಗಳು ಪರಿಹಾರ ಆಗುತ್ತೆ. ಉಳಿದಾಗೆ ಅವರ ವೇತನ ಪರಿಷ್ಕರಣೆದು ಅದೆಲ್ಲ ಸ್ವಲ್ಪ ಇದೆ. ಅದ್ರ ಬಗ್ಗೆ ನೋಡಿ, ರಾಜಗುರು ದ್ವಾರಕನಾಥ್ ಸಂದರ್ಶನದಲ್ಲಿ ಮತ್ತಷ್ಟು ಸ್ಫೋಟಕ ವಿಚಾರಗಳಿವೆ. ಅವುಗಳ ಒಂದೊಂದೇ ಅಂಶಗಳು ನಾಳೆ ಇಡೀ ದಿನ ನಿಮ್ಮ ರಿಪಬ್ಲಿಕ್ ಕನ್ನಡದಲ್ಲಿ ಪ್ರಸಾರವಾಗಲಿದೆ. ತಪ್ಪದೆ ವೀಕ್ಷಿಸಿ. ಇನ್ನು ಹೊಸ ವರ್ಷಕ್ಕೆ ಸಾರಿಗೆ ಮತ್ತೊಂದು ಶಾಕ್ ಕೊಡೋದು ಫಿಕ್ಸ್ ಆಗ್ತಿದೆಯಾ ಅನ್ನುವಂತಹ ಪ್ರಶ್ನೆ ಎದುರಾಗ್ತಾ ಇದೆ. ಸರ್ಕಾರದ ವಿರುದ್ಧ ಸಾರಿಗೆ ಸಮರವನ್ನ ಸಾರ್ತಾ ಇದೆ. ಮುಷ್ಕರದ ಬಗ್ಗೆ ಮುಂದುವರೆದಂತಹ ಗೊಂದಲ ಒಂದು ಕಡೆ, ಸಿಎಂ ನೇತೃತ್ವದಲ್ಲಿ ನಡೆದಂತಹ ಸಭೆ ಅಂತ್ಯ ಆಗಿದೆ. ಮುಷ್ಕರ ಮುಂದೂಡುವಂತೆ ಸಚಿವರು ಮನವಿಯನ್ನ ಮಾಡಿಕೊಂಡಿದ್ದಾರೆ. 2,000 ಕೋಟಿ ಬಿಡುಗಡೆಗೆ ಕೇಳಿದ್ದೇನೆ. ಸಂಕ್ರಾಂತಿಯ ಬಳಿಕ ಸಮಸ್ಯೆ ಬಗೆಹರಿಯಲಿದೆ. ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಕೊಟ್ಟಿರುವಂತಹ ಹೇಳಿಕೆ ಇದು. ಅವರು ಸಹಜವಾಗಿ ನೌಕರರ ಪರವಾಗಿ ಅವರು ಹೋರಾಟ ಮಾಡುತ್ತಾ ಇರ್ತಕ್ಕಂಥದ್ದು ಅದು ಅವ್ರ ಮಟ್ಟಿಗೆ ಸರಿಯೇ. ಆಮೇಲೆ ನಾನು ಕೂಡ ಮುಖ್ಯಮಂತ್ರಿಗಳ ಗಮನಕ್ಕೆಲ್ಲ ತಂದಿದ್ದೀನಿ. ಮೊನ್ನೆ 2020ರಿಂದ 2023ವರೆಗೆ ನಮ್ಮ ಅವಧಿದಲ್ಲ, ಬಿಜೆಪಿ ಸರ್ಕಾರದ ಅವಧಿಯಲ್ಲಿ 11,000 ಜನಕ್ಕೆ ಸುಮಾರು 220 ಕೋಟಿ ಬಾಕಿ ಇಟ್ಟಿದ್ರು. ಅದನ್ನು ಕೂಡ ಬಿಡುಗಡೆ ಮಾಡಿ ಎಲ್ರಿಗೂ ಕೂಡ ಹಣ ತಲುಪೋ ವ್ಯವಸ್ಥೆ ಮಾಡಿದ್ದೀವಿ. ಮತ್ತು ಮುಖ್ಯಮಂತ್ರಿಗಳು 2,000 ಕೋಟಿ ರೂಪಾಯಿ ಈಗ ಬಿಡುಗಡೆ ಮಾಡಿದ್ದಾರೆ. ಅದು ಕ್ಯಾಬಿನೆಟ್ಗೆ ಸಬ್ಜೆಕ್ಟ್ ಬರ್ತಾ ಇದೆ. ಅದು ಬಂದರೆ ಒಂದಷ್ಟು ಸಮಸ್ಯೆಗಳು ಪರಿಹಾರ ಆಗುತ್ತೆ. ಉಳಿದಾಗೆ ಅವರ ವೇತನ ಪರಿಷ್ಕರಣೆದು ಅದೆಲ್ಲ ಸ್ವಲ್ಪ ಇದೆ. ಅದ್ರ ಬಗ್ಗೆ ನೋಡಿ, ರಾಜಗುರು ದ್ವಾರಕನಾಥ್ ಸಂದರ್ಶನದಲ್ಲಿ ಮತ್ತಷ್ಟು ಸ್ಫೋಟಕ ವಿಚಾರಗಳಿವೆ. ಅವುಗಳ ಒಂದೊಂದೇ ಅಂಶಗಳು ನಾಳೆ ಇಡೀ ದಿನ ನಿಮ್ಮ ರಿಪಬ್ಲಿಕ್ ಕನ್ನಡದಲ್ಲಿ ಪ್ರಸಾರವಾಗಲಿದೆ. ತಪ್ಪದೆ ವೀಕ್ಷಿಸಿ. ಇನ್ನು ಹೊಸ ವರ್ಷಕ್ಕೆ ಸಾರಿಗೆ ಮತ್ತೊಂದು ಶಾಕ್ ಕೊಡೋದು ಫಿಕ್ಸ್ ಆಗ್ತಿದೆಯಾ ಅನ್ನುವಂತಹ ಪ್ರಶ್ನೆ ಎದುರಾಗ್ತಾ ಇದೆ. ಸರ್ಕಾರದ ವಿರುದ್ಧ ಸಾರಿಗೆ ಸಮರವನ್ನ ಸಾರ್ತಾ ಇದೆ. ಮುಷ್ಕರದ ಬಗ್ಗೆ ಮುಂದುವರೆದಂತಹ ಗೊಂದಲ ಒಂದು ಕಡೆ, ಸಿಎಂ ನೇತೃತ್ವದಲ್ಲಿ ನಡೆದಂತಹ ಸಭೆ ಅಂತ್ಯ ಆಗಿದೆ. ಮುಷ್ಕರ ಮುಂದೂಡುವಂತೆ ಸಚಿವರು ಮನವಿಯನ್ನ ಮಾಡಿಕೊಂಡಿದ್ದಾರೆ. 2,000 ಕೋಟಿ ಬಿಡುಗಡೆಗೆ ಕೇಳಿದ್ದೇನೆ. ಸಂಕ್ರಾಂತಿಯ ಬಳಿಕ ಸಮಸ್ಯೆ ಬಗೆಹರಿಯಲಿದೆ. ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಕೊಟ್ಟಿರುವಂತಹ ಹೇಳಿಕೆ ಇದು. ಅವರು ಸಹಜವಾಗಿ ನೌಕರರ ಪರವಾಗಿ ಅವರು ಹೋರಾಟ ಮಾಡುತ್ತಾ ಇರ್ತಕ್ಕಂಥದ್ದು ಅದು ಅವ್ರ ಮಟ್ಟಿಗೆ ಸರಿಯೇ. ಆಮೇಲೆ ನಾನು ಕೂಡ ಮುಖ್ಯಮಂತ್ರಿಗಳ ಗಮನಕ್ಕೆಲ್ಲ ತಂದಿದ್ದೀನಿ. ಮೊನ್ನೆ 2020ರಿಂದ 2023ವರೆಗೆ ನಮ್ಮ ಅವಧಿದಲ್ಲ, ಬಿಜೆಪಿ ಸರ್ಕಾರದ ಅವಧಿಯಲ್ಲಿ 11,000 ಜನಕ್ಕೆ ಸುಮಾರು 220 ಕೋಟಿ ಬಾಕಿ ಇಟ್ಟಿದ್ರು. ಅದನ್ನು ಕೂಡ ಬಿಡುಗಡೆ ಮಾಡಿ ಎಲ್ರಿಗೂ ಕೂಡ ಹಣ ತಲುಪೋ ವ್ಯವಸ್ಥೆ ಮಾಡಿದ್ದೀವಿ. ಮತ್ತು ಮುಖ್ಯಮಂತ್ರಿಗಳು 2,000 ಕೋಟಿ ರೂಪಾಯಿ ಈಗ ಬಿಡುಗಡೆ ಮಾಡಿದ್ದಾರೆ. ಅದು ಕ್ಯಾಬಿನೆಟ್ಗೆ ಸಬ್ಜೆಕ್ಟ್ ಬರ್ತಾ ಇದೆ. ಅದು ಬಂದರೆ ಒಂದಷ್ಟು ಸಮಸ್ಯೆಗಳು ಪರಿಹಾರ ಆಗುತ್ತೆ. ಉಳಿದಾಗೆ ಅವರ ವೇತನ ಪರಿಷ್ಕರಣೆದು ಅದೆಲ್ಲ ಸ್ವಲ್ಪ ಇದೆ. ಅದ್ರ ಬಗ್ಗೆ ನೋಡಿ, ರಾಜಗುರು ದ್ವಾರಕನಾಥ್ ಸಂದರ್ಶನದಲ್ಲಿ ಮತ್ತಷ್ಟು ಸ್ಫೋಟಕ ವಿಚಾರಗಳಿವೆ. ಅವುಗಳ ಒಂದೊಂದೇ ಅಂಶಗಳು ನಾಳೆ ಇಡೀ ದಿನ ನಿಮ್ಮ ರಿಪಬ್ಲಿಕ್ ಕನ್ನಡದಲ್ಲಿ ಪ್ರಸಾರವಾಗಲಿದೆ. ತಪ್ಪದೆ ವೀಕ್ಷಿಸಿ. ಇನ್ನು ಹೊಸ ವರ್ಷಕ್ಕೆ ಸಾರಿಗೆ ಮತ್ತೊಂದು ಶಾಕ್ ಕೊಡೋದು ಫಿಕ್ಸ್ ಆಗ್ತಿದೆಯಾ ಅನ್ನುವಂತಹ ಪ್ರಶ್ನೆ ಎದುರಾಗ್ತಾ ಇದೆ. ಸರ್ಕಾರದ ವಿರುದ್ಧ ಸಾರಿಗೆ ಸಮರವನ್ನ ಸಾರ್ತಾ ಇದೆ. ಮುಷ್ಕರದ ಬಗ್ಗೆ ಮುಂದುವರೆದಂತಹ ಗೊಂದಲ ಒಂದು ಕಡೆ, ಸಿಎಂ ನೇತೃತ್ವದಲ್ಲಿ ನಡೆದಂತಹ ಸಭೆ ಅಂತ್ಯ ಆಗಿದೆ. ಮುಷ್ಕರ ಮುಂದೂಡುವಂತೆ ಸಚಿವರು ಮನವಿಯನ್ನ ಮಾಡಿಕೊಂಡಿದ್ದಾರೆ. 2,000 ಕೋಟಿ ಬಿಡುಗಡೆಗೆ ಕೇಳಿದ್ದೇನೆ.
ಸಂಕ್ರಾಂತಿಯ ಬಳಿಕ ಸಮಸ್ಯೆ ಬಗೆಹರಿಯಲಿದೆ. ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಕೊಟ್ಟಿರುವಂತಹ ಹೇಳಿಕೆ ಇದು. ಅವರು ಸಹಜವಾಗಿ ನೌಕರರ ಪರವಾಗಿ ಅವರು ಹೋರಾಟ ಮಾಡುತ್ತಾ ಇರ್ತಕ್ಕಂಥದ್ದು ಅದು ಅವ್ರ ಮಟ್ಟಿಗೆ ಸರಿಯೇ. ಆಮೇಲೆ ನಾನು ಕೂಡ ಮುಖ್ಯಮಂತ್ರಿಗಳ ಗಮನಕ್ಕೆಲ್ಲ ತಂದಿದ್ದೀನಿ. ಮೊನ್ನೆ 2020ರಿಂದ 23ರವರೆಗೆ ನಮ್ಮ ಅವಧಿದಲ್ಲ, BJP ಸರ್ಕಾರದ ಅವಧಿಯಲ್ಲಿ 11,000 ಜನಕ್ಕೆ ಸುಮಾರು 220 ಕೋಟಿ ಬಾಕಿ ಇಟ್ಟಿದ್ರು. ಅದನ್ನು ಕೂಡ ಬಿಡುಗಡೆ ಮಾಡಿ ಎಲ್ರಿಗೂ ಕೂಡ ಹಣ ತಲುಪೋ ವ್ಯವಸ್ಥೆ ಮಾಡಿದ್ದೀವಿ. ಮತ್ತು ಮುಖ್ಯಮಂತ್ರಿಗಳು 2,000 ಕೋಟಿ ರೂಪಾಯಿ ಈಗ ಬಿಡುಗಡೆ ಮಾಡಿದ್ದಾರೆ. ಅದು ಕ್ಯಾಬಿನೆಟ್ಗೆ ಸಬ್ಜೆಕ್ಟ್ ಬರ್ತಾ ಇದೆ. ಅದು ಬಂದರೆ ಒಂದಷ್ಟು ಸಮಸ್ಯೆಗಳು ಪರಿಹಾರ ಆಗುತ್ತೆ. ಉಳಿದಾಗೆ ಅವರ ವೇತನ ಪರಿಷ್ಕರಣೆದು ಅದೆಲ್ಲ ಸ್ವಲ್ಪ ಇದೆ. ಅದ್ರ ಬಗ್ಗೆ ನೋಡಿ, ರಾಜಗುರು ದ್ವಾರಕನಾಥ್ ಸಂದರ್ಶನದಲ್ಲಿ ಮತ್ತಷ್ಟು ಸ್ಫೋಟಕ ವಿಚಾರಗಳಿವೆ. ಅವುಗಳ ಒಂದೊಂದೇ ಅಂಶಗಳು ನಾಳೆ ಇಡೀ ದಿನ ನಿಮ್ಮ ರಿಪಬ್ಲಿಕ್ ಕನ್ನಡದಲ್ಲಿ ಪ್ರಸಾರವಾಗಲಿದೆ. ತಪ್ಪದೆ ವೀಕ್ಷಿಸಿ. ಇನ್ನು ಹೊಸ ವರ್ಷಕ್ಕೆ ಸಾರಿಗೆ ಮತ್ತೊಂದು ಶಾಕ್ ಕೊಡೋದು ಫಿಕ್ಸ್ ಆಗ್ತಿದೆಯಾ ಅನ್ನುವಂತಹ ಪ್ರಶ್ನೆ ಎದುರಾಗ್ತಾ ಇದೆ. ಸರ್ಕಾರದ ವಿರುದ್ಧ ಸಾರಿಗೆ ಸಮರವನ್ನ ಸಾರ್ತಾ ಇದೆ. ಮುಷ್ಕರದ ಬಗ್ಗೆ ಮುಂದುವರೆದಂತಹ ಗೊಂದಲ ಒಂದು ಕಡೆ, ಸಿಎಂ ನೇತೃತ್ವದಲ್ಲಿ ನಡೆದಂತಹ ಸಭೆ ಅಂತ್ಯ ಆಗಿದೆ. ಮುಷ್ಕರ ಮುಂದೂಡುವಂತೆ ಸಚಿವರು ಮನವಿಯನ್ನ ಮಾಡಿಕೊಂಡಿದ್ದಾರೆ. 2,000 ಕೋಟಿ ಬಿಡುಗಡೆಗೆ ಕೇಳಿದ್ದೇನೆ. ಸಂಕ್ರಾಂತಿಯ ಬಳಿಕ ಸಮಸ್ಯೆ ಬಗೆಹರಿಯಲಿದೆ. ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಕೊಟ್ಟಿರುವಂತಹ ಹೇಳಿಕೆ ಇದು. ಅವರು ಸಹಜವಾಗಿ ನೌಕರರ ಪರವಾಗಿ ಅವರು ಹೋರಾಟ ಮಾಡುತ್ತಾ ಇರ್ತಕ್ಕಂಥದ್ದು ಅದು ಅವ್ರ ಮಟ್ಟಿಗೆ ಸರಿಯೇ. ಆಮೇಲೆ ನಾನು ಕೂಡ ಮುಖ್ಯಮಂತ್ರಿಗಳ ಗಮನಕ್ಕೆಲ್ಲ ತಂದಿದ್ದೀನಿ. ಮೊನ್ನೆ 2020ರಿಂದ 23ರವರೆಗೆ ನಮ್ಮ ಅವಧಿದಲ್ಲ, BJP ಸರ್ಕಾರದ ಅವಧಿಯಲ್ಲಿ 11,000 ಜನಕ್ಕೆ ಸುಮಾರು 220 ಕೋಟಿ ಬಾಕಿ ಇಟ್ಟಿದ್ರು. ಅದನ್ನು ಕೂಡ ಬಿಡುಗಡೆ ಮಾಡಿ ಎಲ್ರಿಗೂ ಕೂಡ ಹಣ ತಲುಪೋ ವ್ಯವಸ್ಥೆ ಮಾಡಿದ್ದೀವಿ. ಮತ್ತು ಮುಖ್ಯಮಂತ್ರಿಗಳು 2,000 ಕೋಟಿ ರೂಪಾಯಿ ಈಗ ಬಿಡುಗಡೆ ಮಾಡಿದ್ದಾರೆ. ಅದು ಕ್ಯಾಬಿನೆಟ್ಗೆ ಸಬ್ಜೆಕ್ಟ್ ಬರ್ತಾ ಇದೆ. ಅದು ಬಂದರೆ ಒಂದಷ್ಟು ಸಮಸ್ಯೆಗಳು ಪರಿಹಾರ ಆಗುತ್ತೆ. ಉಳಿದಾಗೆ ಅವರ ವೇತನ ಪರಿಷ್ಕರಣೆದು ಅದೆಲ್ಲ ಸ್ವಲ್ಪ ಇದೆ. ಅದ್ರ ಬಗ್ಗೆ ನೋಡಿ, ರಾಜಗುರು ದ್ವಾರಕನಾಥ್ ಸಂದರ್ಶನದಲ್ಲಿ ಮತ್ತಷ್ಟು ಸ್ಫೋಟಕ ವಿಚಾರಗಳಿವೆ. ಅವುಗಳ ಒಂದೊಂದೇ ಅಂಶಗಳು ನಾಳೆ ಇಡೀ ದಿನ ನಿಮ್ಮ ರಿಪಬ್ಲಿಕ್ ಕನ್ನಡದಲ್ಲಿ ಪ್ರಸಾರವಾಗಲಿದೆ. ತಪ್ಪದೆ ವೀಕ್ಷಿಸಿ. ಇನ್ನು ಹೊಸ ವರ್ಷಕ್ಕೆ ಸಾರಿಗೆ ಮತ್ತೊಂದು ಶಾಕ್ ಕೊಡೋದು ಫಿಕ್ಸ್ ಆಗ್ತಿದೆಯಾ ಅನ್ನುವಂತಹ ಪ್ರಶ್ನೆ ಎದುರಾಗ್ತಾ ಇದೆ. ಸರ್ಕಾರದ ವಿರುದ್ಧ ಸಾರಿಗೆ ಸಮರವನ್ನ ಸಾರ್ತಾ ಇದೆ. ಮುಷ್ಕರದ ಬಗ್ಗೆ ಮುಂದುವರೆದಂತಹ ಗೊಂದಲ ಒಂದು ಕಡೆ, ಸಿಎಂ ನೇತೃತ್ವದಲ್ಲಿ ನಡೆದಂತಹ ಸಭೆ ಅಂತ್ಯ ಆಗಿದೆ. ಮುಷ್ಕರ ಮುಂದೂಡುವಂತೆ ಸಚಿವರು ಮನವಿಯನ್ನ ಮಾಡಿಕೊಂಡಿದ್ದಾರೆ. 2,000 ಕೋಟಿ ಬಿಡುಗಡೆಗೆ ಕೇಳಿದ್ದೇನೆ. ಸಂಕ್ರಾಂತಿಯ ಬಳಿಕ ಸಮಸ್ಯೆ ಬಗೆಹರಿಯಲಿದೆ. ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಕೊಟ್ಟಿರುವಂತಹ ಹೇಳಿಕೆ ಇದು. ಅವರು ಸಹಜವಾಗಿ ನೌಕರರ ಪರವಾಗಿ ಅವರು ಹೋರಾಟ ಮಾಡುತ್ತಾ ಇರ್ತಕ್ಕಂಥದ್ದು ಅದು ಅವ್ರ ಮಟ್ಟಿಗೆ ಸರಿಯೇ. ಆಮೇಲೆ ನಾನು ಕೂಡ ಮುಖ್ಯಮಂತ್ರಿಗಳ ಗಮನಕ್ಕೆಲ್ಲ ತಂದಿದ್ದೀನಿ. ಮೊನ್ನೆ 2020ರಿಂದ 23ರವರೆಗೆ ನಮ್ಮ ಅವಧಿದಲ್ಲ, BJP ಸರ್ಕಾರದ ಅವಧಿಯಲ್ಲಿ 11,000 ಜನಕ್ಕೆ ಸುಮಾರು 220 ಕೋಟಿ ಬಾಕಿ ಇಟ್ಟಿದ್ರು. ಅದನ್ನು ಕೂಡ ಬಿಡುಗಡೆ ಮಾಡಿ ಎಲ್ರಿಗೂ ಕೂಡ ಹಣ ತಲುಪೋ ವ್ಯವಸ್ಥೆ ಮಾಡಿದ್ದೀವಿ. ಮತ್ತು ಮುಖ್ಯಮಂತ್ರಿಗಳು 2,000 ಕೋಟಿ ರೂಪಾಯಿ ಈಗ ಬಿಡುಗಡೆ ಮಾಡಿದ್ದಾರೆ. ಅದು ಕ್ಯಾಬಿನೆಟ್ಗೆ ಸಬ್ಜೆಕ್ಟ್ ಬರ್ತಾ ಇದೆ. ಅದು ಬಂದರೆ ಒಂದಷ್ಟು ಸಮಸ್ಯೆಗಳು ಪರಿಹಾರ ಆಗುತ್ತೆ. ಉಳಿದಾಗೆ ಅವರ ವೇತನ ಪರಿಷ್ಕರಣೆದು ಅದೆಲ್ಲ ಸ್ವಲ್ಪ ಇದೆ. ಅದ್ರ ಬಗ್ಗೆ ನೋಡಿ, ರಾಜಗುರು ದ್ವಾರಕನಾಥ್ ಸಂದರ್ಶನದಲ್ಲಿ ಮತ್ತಷ್ಟು ಸ್ಫೋಟಕ ವಿಚಾರಗಳಿವೆ. ಅವುಗಳ ಒಂದೊಂದೇ ಅಂಶಗಳು ನಾಳೆ ಇಡೀ ದಿನ ನಿಮ್ಮ ರಿಪಬ್ಲಿಕ್ ಕನ್ನಡದಲ್ಲಿ ಪ್ರಸಾರವಾಗಲಿದೆ. ತಪ್ಪದೆ ವೀಕ್ಷಿಸಿ.